ವನ್ನು ಪುರಗಾಗಿ ಗಮಿಸುತ್ತಿರೆ ಚಾರುತರ ಸೌಂದರ್ಯದಿಂದ ನಂದನ ಬಲವ ಮೀರಿಸಿತು ತಾನೆಂಬ ಚಿಲ್ವಾದ ಮನವೊಂದ ಗಂಡು ಸಂತಸಗೊಡುತ್ತಾಯ ಶ್ರೀರಾಮರಾಜವಲಿ ರಾವಣಾದ್ಯರ ಕುಂದು ಕಾರುಣ್ಯನಿಧಿ ವಿಭೀಷಣಗಿತ್ತು ಪಟ್ಟವು ರಾವಣಾದಿ ರಾಕ್ಷಸರನ್ನೆಲ್ಲ ಸಂಹರಿಸಿದ್ದಾಯಿತು. ಲಂಕೆಯ ಪಟ್ಟಣವನ್ನು ವಶಪಡಿಸಿಕೊಂಡದ್ದಾಯಿತು. ಮೊದಲೇ ಹೇಳಿದ ಹಾಗೆ ಲಂಕಾಪಟ್ಟಣವನ್ನು ವಿಭೀಷಣನಿಗೆ ಇದ್ದದ್ದು ಆಯಿತು. ಈ ರಾಮನಿಗೆ ಲಂಕಾಪಟ್ಟಣವನ್ನು ವಶಪಡಿಸಿಕೊಳ್ಳುವ ಉದ್ದೇಶ ಏನೂ ಇಲ್ಲ. ಅಥವಾ ಕೇವಲ ಉತ್ತರದವರೇ ಆಳಬೇಕು, ದಕ್ಷಿಣದವರು ಆಳಬಾರದು ಅನ್ನುವ ಉದ್ದೇಶವೂ ಇಲ್ಲ. ದುಷ್ಟರ ವಧೆ ಯಾವಾಗ ಆಯಿತು, ಕೂಳ ರಾಕ್ಷಸರಿಗೆ ಯಾವಾಗ ಶಿಕ್ಷೆ ಆಯಿತು, ಸೀತೆ ಯಾವಾಗ ನಮ್ಮ ವಶವಾದಳು, ಅಲ್ಲಿಗೆ ರಾಮನ ಕೆಲಸ ಮುಗಿಯಿತು. ಹಾಗಾಗಿ ವಿಭೀಷಣನಿಗೆ ಪಟ್ಟವನ್ನ ಕಟ್ಟಿದೆ. ಸೀತೆಯನ್ನು ಒಡಗೂಡಿ, ಲಕ್ಷ್ಮಣನನ್ನು ಒಡಗೂಡಿ, ವಾನರ ಸೇನೆಯನ್ನೆಲ್ಲ ಒಡಗೂಡಿ ನಿಂತಾಗ ಈ ರಾಮನಿಗೆ ಕಾಡುವ ಒಂದು ಪ್ರಶ್ನೆ ಯಾವುದು ಗೊತ್ತೇ? ಯಾವುದು? ನಾನು ಯಾಕಾಗಿ ವನವಾಸಕ್ಕೆ ಬಂದೆ? ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಅದು. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋದ ರಾಮ. ಅಪ್ಪ ದಶರಥ ಚಿಕ್ಕಮ್ಮ ಕೈಕೆಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ರಾಮ ಕಾಡಿಗೆ ಹೋದ. ಅಯೋಧ್ಯೆಯ ಪಟ್ಟವನ್ನು ಭರತನಿಗೆ ಕಟ್ಟುವುದಕ್ಕಾಗಿ ರಾಮ ಕಾಡಿಗೆ ಹೋದ. ಅಯೋಧ್ಯೆಯಿಂದ ಹೊರಡುವಾಗ ನನ್ನ ಸಂಕಲ್ಪವು ಅದಾಗಿತ್ತು. ಆದ್ರೆ ಆಮೇಲೆ ಅದೇನಾಗಿ ಹೋಯಿತು ನೋಡಿ. ನಮ್ಮಪ್ಪ ದಶರಥ ಮಹಾಪ್ರಭುಗಳು ರಾಜ್ಯವನ್ನು ಮರೆತು, ರಾಜ್ಯದಲ್ಲಿರುವ ಸಮಸ್ತ ಪರಿಜನರನ್ನು ಮರೆತು, ದೇಶಕೋಶಗಳನ್ನು, ಸೈನಿಕರನ್ನು ಮರೆತು ಕೇವಲ ರಾಮ 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 ಅಂತ ಬಾಯಲ್ಲಿ ಆಡುವುದಕ್ಕೆ ಆರಂಭಿಸಿದ. ಕೇವಲ ದೇಶ ಏನು, ಕೋಶ ಏನು, ತನಗೆ ಅತ್ಯಂತ ಪ್ರಿಯರಾದ ಮೂವರು ಮಡದಿಯರನ್ನು ಮರೆತು ಮಾತ್ರ ಸಾಕೇತದಲ್ಲಿ ಇದ್ದ ಇಬ್ಬರು ಮಕ್ಕಳಿದ್ದರಲ್ಲ, ಅಲ್ಲೇ ಇದ್ದರಲ್ಲ ಭರತ ಶತ್ರುಘ್ನರು, ಭರತ ಶತ್ರುಘ್ನರನ್ನು ಮರೆತು ಊಟ ಇಲ್ಲ, ಆಹಾರ ಇಲ್ಲ, ಕೊನೆಗೆ ಒಂದು ಗುಟುಕು ನೀರು ಇಲ್ಲದೆ ಕೇವಲ ಬಾಯಲ್ಲಿ, ದೇಹದಲ್ಲಿ, ಮನಸ್ಸಲ್ಲಿ, ಹೃದಯದಲ್ಲಿ ರಾಮನಾಮವನ್ನೇ ತುಂಬಿಕೊಂಡು ರಾಮನನ್ನೇ ಕನವರಿಸ್ತ ನಾನು ಕಾಡಿಗೆ ಬಂದದ್ದನ್ನು ಸಹಿಸಿಕೊಳ್ಳುವುದಕ್ಕಾಗದೆ ತನ್ನ ಜೀವವನ್ನೇ ಬಿಟ್ಟಿರಲ್ಲ. ರಾಮ ವನವಾಸ ಬಂದದ್ದು, ದಶರಥ ಜೀವವನ್ನು ತೊರೆದದ್ದು. ಹಾಗಿದ್ರೆ ನಾನು ಯಾಕೆ ವನವಾಸಕ್ಕೆ ಬಂದೆ, ಯಾರ ಮಾತಿಗೋಸ್ಕರ ನಾನು ವನವಾಸಕ್ಕೆ ಬಂದೆನೋ ಅದೇ ಅಪ್ಪನನ್ನು ನನಗೆ ಉಳಿಸಿಕೊಳ್ಳುವುದಕ್ಕೆ ಆಗಲಿಲ್ಲವಲ್ಲ. ನಾನು ಅಯೋಧ್ಯೆಯಿಂದ ಹೊರಟು ನಿಂತಾಗ ಸಮಸ್ತ ಜನರು, ಸಮಸ್ತ ಸಾಕೇತವೇ ನನ್ನ ಜೊತೆಗೆ ಬಂತು. ರಾತ್ರಿಯ ಹೊತ್ತು ಸರಯೂ ನದಿ ತೀರದಲ್ಲಿ ರಾಮ ನಿನ್ನ ಜೊತೆ, ನೀನು ಎಲ್ಲಿದ್ರೂ ನಾವು ಬರ್ತೇವೆ, ನೀನು ಕಾಡಿಗೆ ಹೋದ್ರು ನಾವು ಬರ್ತೇವೆ, ನೀನು ನೆಲದಲ್ಲಿ ಮಲಗಿದ್ರು ನಾವು ಮಲಗುತ್ತೇವೆ ಅಂತ ಸಮಸ್ತ ಅಯೋಧ್ಯೆ ನನ್ನ ಜೊತೆಗಿತ್ತು. ಮಧ್ಯರಾತ್ರಿ ಎಲ್ಲರೂ ಮಲಗಿದ್ದಾಗ ನಾನು, ಲಕ್ಷ್ಮಣ, ಸೀತೆ ಮೂರೇ ಜನ ಎದ್ದು ಗುಹನ ಸಹಾಯದಿಂದ ಸರಯೂ ನದಿಯನ್ನು ದೋಣಿಯ ಮೂಲಕ ದಾಟಿದೆ.